ಚುನಾವಣಾ ಸಂಬಂಧಿತ ವಿಚಾರಗಳಾಗಲಿ ಮತದಾನ ಮಾಡಬೇಕು ಎಂಬ ಅರಿವು ಮೂಡಿಸುವಲ್ಲಿ ಮಾಧ್ಯಮದ ಪಾತ್ರ ಸಾಕಷ್ಟಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ತಿಳಿಸಿದರು. ಬಳ್ಳಾರಿ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಮಾಧ್ಯಮದವರೊಂದಿಗೆ ಆಯೋಜಿಸಿದ್ದ ಚುನಾವಣಾ ಕಾರ್ಯಾಗಾರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು, ಇಂದು ಯಾವುದೋ ವಿಷಯವನ್ನು ಕ್ಷಣ ಮಾತ್ರದಲ್ಲಿ ಜನರಿಗೆ ತಲುಪಿಸುವ ಕೆಲಸ ಮಾಧ್ಯಮಗಳಿಂದ ಆಗುತ್ತಿದೆ. ಅದೇ ರೀತಿ ಚುನಾವಣೆಯಲ್ಲಿ ಹೆಚ್ಚಿನ ಮತದಾನ ಮಾಡುವಂತೆ ಅರಿವು ಮೂಡಿಸಬೇಕು. ಹಾಗೆಯೇ ಯಾರೂ ಕೂಡ ಮತದಾನದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಮಾಧ್ಯಮದವರು ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಇದೇ ವೇಳೆ ಚುನಾವಣಾ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡಲಾದ ವಿವಿಧ ಆ್ಯಪ್ಗಳ ಬಗ್ಗೆ ಮಾಹಿತಿ ನೀಡಿದರು. ಯಾವುದೇ ಚುನಾವಣಾ ಸಂಬಂಧಿತ ದೂರುಗಳು ಸೇರಿದಂತೆ ಅಭ್ಯರ್ಥಿಗಳ ಮಾಹಿತಿ ತಿಳಿಯಲು ಈ ಆ್ಯಪ್ಗಳು ಸಹಕಾರಿಯಾಗಲಿವೆ ಎಂದು ತಿಳಿಸಿದರು. ಈ ನಿಟ್ಟಿನಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿಯವರ ಕಡೆಯಿಂದ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಪ್ರಿಂಟ್ ಮೀಡಿಯಾ ಮಿತ್ರರಿಗೆ ಈ NCMC ಹಾಗೂ ಪೇಡ್ ನ್ಯೂಸ್ ಬಗ್ಗೆ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಎಲ್ಲರೂ ಒಂದು 4 ಪಿಲ್ಲರ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿ ಪಾತ್ರ ಇರುವುದು ಮಾಧ್ಯಮ ಮಿತ್ರರು. ಸೊ ಆ ನಿಟ್ಟಿನಲ್ಲಿ ಎಲ್ಲ ಲೋಕಸಭಾ ಚುನಾವಣೆ ತಾವು ಯಾವ ರೀತಿ ನ್ಯೂಸ್ ಐಟಮ್ಗಳನ್ನ ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಾಗೆ ನಮ್ಮ ಜಿಲ್ಲೆ ಸಂಬಂಧಪಟ್ಟಾಗೆ ನಾವು ಎಲ್ಲರೂ ನ್ಯೂಸ್ ಕವರ್ ಮಾಡ್ಬೇಕಾದ್ರೆ ಆಮೇಲೆ ಯಾವ ಯಾವ ಮಾನದಂಡಗಳನ್ನು ಇಟ್ಕೊಂಡು ಮಾಡ್ಬೇಕಾದ್ರೆ ಬಗ್ಗೆ ಇವತ್ತು ಈ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಮುಖ್ಯವಾಗಿ ಹೇಳ್ಬೇಕಾದ್ರೆ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ನ್ಯೂಸ್ ಐಟಮ್ ಕವರ್ ಮಾಡ್ಬೇಕಾದ್ರೆ ಅದನ್ನ ನಿಷ್ಪಕ್ಷವಾಗಿ ಹಾಗೂ ಯಾವುದೇ ಒಂದು ಪಕ್ಷ ಆಗಲಿ ಅಥವಾ ಉದ್ಯೋಗ ಆಗಲಿ ಅವರು ಪರವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ನಾವು ಒಂದು ಮಾಡಬಾರ್ದು ಅಂತ ಒಂದು ನಿರ್ದೇಶನ ಈಗಾಗಲೇ ಭಾರತ ಚುನಾವಣಾ ಆಯೋಗ. ಹಾಗಾಗಿ ಆ ನಿಟ್ಟಿನಲ್ಲಿ ಬೇಕಾದಷ್ಟು ಪಾಯಿಂಟ್ಗಳು ಇದ್ದಾವೆ. ಇನ್ನೊಂದು ಆಯಾಮ ಏನಂದ್ರೆ ಪೇಡ್ ನ್ಯೂಸ್. ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈ ಇತ್ತೀಚಿನ ದಿನಗಳಲ್ಲಿ ಒಂದು ದಶಕದಿಂದ ಹಿಂದಿನ ಒಂದು ದಶಕದಿಂದ ಹೇಳ್ಬೋದು ಈ ಒಂದು ಪೇಡ್ ನ್ಯೂಸ್ ಅಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಏನಂತ ಹೇಳಿದ್ರೆ ಒಂದೇ ಪಕ್ಷ ಇರ್ಬೋದು ಅಥವಾ ಒಂದು ಕ್ಯಾಂಡಿಡೇಟ್ ಇರ್ಬೋದು, ಅವ್ರ ಪರವಾಗಿ ಒಂದು ನ್ಯೂಸ್ ಐಟಮ್ ತರ. ಇಟ್ ಈಸ್ ನಾಟ್ ಎನ್ ಅಡ್ವರ್ಟೈಸ್ಮೆಂಟ್ ಬಟ್ ಇಟ್ ಈಸ್ ಲೈಕ್ ಎನ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೋರಿಯಲ್ ಅಂತ ಹೇಳ್ತೀವಿ. ನಾರ್ಮಲ್ ಸಮಯದಲ್ಲಿ ತಾವೆಲ್ಲರೂ ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೋರಿಯಲ್ ಅಂತ ಹಾಕ್ತೀವಿ. ನಾಟ್ ಅ ಟಿಪಿಕಲ್ ಅಡ್ವರ್ಟೈಸ್ಮೆಂಟ್, ಇಟ್ ವಿಲ್ ಬಿ ಅ ನ್ಯೂಸ್ ಐಟಮ್. ಒಂದು ನ್ಯೂಸ್ ಐಟಮ್ ತರ ಇರುತ್ತೆ. ಆದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪಕ್ಷ ಆಗಲಿ ಉಮೇದುವಾರ ಆಗಲಿ ಅವ್ರ ಪರವಾಗಿ ಅಥವಾ ಪರೋಕ್ಷವಾಗಿ ನಾವು ಯಾವುದೋ ಒಂದು ಆಕ್ಷನ್ ಮಾಡಬಾರ್ದು ಅಂತ ಹೇಳಿ ಪೇಡ್ ನ್ಯೂಸ್ ಸಂಬಂಧಪಟ್ಟಾಗಿ ಈಗಾಗಲೇ ಎಲೆಕ್ಷನ್ ಕಮಿಷನ್ ಇಂದ ಗೈಡ್ಲೈನ್ಸ್ ಇದೆ. ನಮಗೂ ನಮ್ಮ ಹೆಡ್ ಆಫೀಸ್ಗೂ ಈಗಾಗಲೇ ನಿಶ್ಚಿತಬಹುದು. ನಮ್ಮ ಜಿಲ್ಲೆಯಲ್ಲಿ ಸಂಬಂಧಪಟ್ಟಾಗೆ ತಾವೆಲ್ಲ ಯಾವುದೋ ಒಂದು ನ್ಯೂಸ್ ಐಟಮ್ ಕವರ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಏನಿರುತ್ತೆ ಅಂದ್ರೆ ಒಂದೇ ತರ ನ್ಯೂಸ್ ಐಟಮ್ ಇರುತ್ತೆ. ಯಾರಾದ್ರೂ ಅದನ್ನ ಬರೆದಿರ್ತಾರೆ ಸೇಮ್ ಸೆಟ್ ಆಫ್ ನ್ಯೂಸ್ ಐಟಮ್ಸ್ ಬೇರೆ ಬೇರೆ ದಿವಸ ಬೇರೆ ಬೇರೆ ನ್ಯೂಸ್ ಪೇಪರ್ ಬರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಪೇಡ್ ನ್ಯೂಸ್ ಅಂತ ಅನ್ಕೋತೀವಿ. ಅದಕ್ಕೆ ಒಂದು ಕಮಿಟಿ ಇದೆ ನಮ್ಮಲ್ಲಿ, ಮೀಡಿಯಾ ಸರ್ಟಿಫಿಕೇಶನ್ ಕಮಿಟಿ ಬಂದು ಮತ್ತು ಪೇಡ್ ನ್ಯೂಸ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಅದನ್ನ ಇಡಲಿಕ್ಕೆ ಒಂದು ಸಮಿತಿ ಇದೆ. ಅದರಲ್ಲಿ ಇಂಥ ಏನಾದ್ರೂ ಒಂದು ನ್ಯೂಸ್ ಐಟಮ್ ಬಂದ್ರೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ನಮಗೆ ಅವಕಾಶ ಇದೆ. ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ತುಕಾರಾಮ್ ಅವರು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ರೆ ನಂದು ರಿಕ್ವೆಸ್ಟ್ ಏನಂದ್ರೆ, ಈಗ ಮುಂದಿನ ದಿನಗಳಲ್ಲಿ ಕ್ಯಾಂಪೇನಿಂಗ್ ಜಾಸ್ತಿ ಆದಾಗ ಬಹುಶಃ ಬೇರೆ ಬೇರೆ ರೂಪಲ್ಲಿ ಒಂದು ಕಂಪ್ಲೇಂಟ್ಸ್ ಇರ್ಬೋದು, ಒಂದು ಕ್ಯಾನ್ವಸಿಂಗ್ ಇರ್ಬೋದು, ಮತ್ತು ನಿಮ್ಮ ಮೇಲೆ ಕೂಡ ಮಾಧ್ಯಮ ಮಿತ್ರ ಮೇಲೆ ಕೂಡ ಇವರು ಈ ರೀತಿ ಮಾಡ್ತಿದ್ದಾರೆ, ಇವ್ರ ಪರವಾಗಿ ನ್ಯೂಸ್ ಐಟಮ್ಗಳನ್ನ ಕವರ್ ಮಾಡ್ತಿದ್ದಾರೆ ಅಂತ ಏನಾದ್ರೂ ಆಗ್ಬಾರ್ದು ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಟಿದ್ವಿ. ನಮ್ಗೆ ಮುಂದೆ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಏನಾದ್ರೂ ಕ್ಲಾರಿಫಿಕೇಶನ್ ಅಥವಾ ಡೌಟ್ ಇದ್ದಾಗ ನಮ್ಮ ವಾರ್ತಾಧಿಕಾರಿ ಅವರಿಗೆ ತಾವು ಸಂಪರ್ಕಿಸಿದ್ರೆ ಅವ್ರ ಕರೆಕ್ಟ್ ಲೀಗಲ್ ಪೊಸಿಷನ್ ಏನಿದೆ, ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಗೆಲ್ಲರಿಗೂ ಗೈಡ್ ಮಾಡ್ತಾರೆ. ಹೋಪ್ಫುಲಿ ಈ ಮುಂದಿನ ದಿನಗಳಲ್ಲಿ ನಮ್ಮ ಏನು ಎಲೆಕ್ಷನ್ ಪ್ರೊಸೆಸ್ ಇದೆ ಅದು ಒಂದು ಸ್ಮೂತ್ ಆಗಿ ಇರಲಿ, ಸ್ಮೂತ್ ಆಗಿ ಮುಗಿಲಿ.
ಅದರಲ್ಲಿ ತಮ್ಮ ಪಾತ್ರವನ್ನು ನಾನು ತಮ್ಮೆಲ್ಲರಿಗೂ ಬೆಳಗಿಸ್ತೀರ ಅಂತ ಎಫಿಷಿಯನ್ಸಿ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಮಾಧ್ಯಮ ಅನ್ನೋದು ತುಂಬಾ ಒಂದು ಘಟನೆ ಆಗ್ಬೇಕಂದ್ರೆ ಸಾಮಾನ್ಯವಾಗಿ ಜನ 100 ಜನ ಸೇರ್ಬೇಕಾಗ್ತಿತ್ತು, ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೆ ಘಟನೆ ಆಗ್ತಿತ್ತು. ಈಗ ಹಾಗಲ್ಲ. ಈಗ ಯಾವುದೋ ಒಂದು ಜಾಗದಲ್ಲಿ ಯಾವುದೋ ಒಂದು ಕೊಠಡಿಯಲ್ಲಿ ಒಂದು ಕ್ಲಿಕ್ ಆಫ್ ದ ಮೌಸ್ ಅಲ್ಲಿ ನಾವು ಕ್ಲಿಕ್ ಮಾಡಿ ಇಂಟರ್ನೆಟ್ ಅಲ್ಲಿ ಏನಾದ್ರು ಅಪ್ಲೋಡ್ ಮಾಡಿದ್ರೆ ಅದೊಂದು ಸಣ್ಣ ಕೆಲಸನೇ ಸಾಕು, ಒಂದು ಘಟನೆ ಆಗೋಕ್ಕೆ ಒಂದು ಆಗುವಂತ ಒಂದು ಕೆಲಸ ಆಗುತ್ತೆ. ಸೊ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಇರೋದ್ರಿಂದ ರೀಚ್ ಡ್ಯಾಮೇಜ್ ಒಬ್ಬ ವ್ಯಕ್ತಿ ಮಾಡೋದು ತುಂಬಾ ಜಾಸ್ತಿ, ಒಳಗೂ ಒಬ್ಬ ವ್ಯಕ್ತಿ ಮಾಡೋದು ತುಂಬಾ ಜಾಸ್ತಿ. ಸೊ ಮೀಡಿಯಾಗೆ ತುಂಬಾ ಪವರ್ಫುಲ್ ಇದೆ. ಬಿಕಾಸ್ ಪ್ರೆಸೆಂಟ್ ಎಲೆಕ್ಟ್ರಾನಿಕ್ ಒಂದು ಸಮುದ್ರನೇ ಇದ್ದಂಗೆ. ಸೊ ತಾವೆಲ್ಲರೂ ನಮ್ಮ ಮಾಧ್ಯಮದ ರೂವಾರಿಗಳು, ರಾಯಭಾರಿಗಳು, ತಮ್ಮಿಂದಲೇ ಜನರಿಗೆ ಗೊತ್ತಾಗ್ತದೆ ಏನ್ ನಡೀತಾ ಇದೆ. ಸೊ ಆಲ್ರೆಡಿ ಸರ್ ಈಗ NCMC ಕಮಿಟಿ ಆಗಿರ್ಬೋದು, ಟ್ರೇಡ್ ನ್ಯೂಸ್ ಆಗಿರ್ಬೋದು, ಇದೆಲ್ಲ ಆಲ್ರೆಡಿ ಕಮಿಟೀಸ್ ಕೂಡ ಸೆಟಪ್ ಆಗಿದೆ. ಒಬ್ಬ ರಾಜಕೀಯ ಯಾರು ಅಭ್ಯರ್ಥಿಗೆ ಪ್ರಚಾರ ಮಾಡೋದು ಒಂದು ಹಕ್ಕಿದೆ, ಬಟ್ ತಪ್ಪಾಗಿ ಒಂದು ಮಿತಿ ಇರುತ್ತೆ. ಒಂದು ಗೆರೆ ಹೇಳಿದ್ರೆ ಮೊನ್ನೆ ಚುನಾವಣೆ ಆಯೋಗ ಆ ಗೆರೆಗಿಂತ ದಾಟಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಆ ಗೆರೆ ಏನು, ಎಷ್ಟೋ ಟೈಮಲ್ಲಿ ನಮ್ಗೆ ಬೌಂಡ್ರೀಸ್ ಗೊತ್ತಾಗಲ್ಲ, ಯಾವ ಲೆವೆಲ್ ತನಕ ನಾವು ಪ್ರಚಾರ ಮಾಡ್ಬೋದು ಅಂತ ಅದು ನಮಗೆ ಗೊತ್ತಾಗಲ್ಲ. ಅದಕ್ಕೆ ತುಂಬಾ ಕ್ಲಿಯರ್ ಆಗಿ NCMC ಕಮಿಟಿ ಮತ್ತೆ ಪೇಟಿಸ್ ನಿಮ್ಗೆ ಏನಾದ್ರು ಡೌಟ್ ಇದೆ, ಆಲ್ರೆಡಿ ಸರ್ ಹೇಳಿದಂಗೆ ಡೌಟ್ ಏನಾದ್ರು ಇದ್ರೆ ನಿಮ್ಗೆ ಇವರು ಇನ್ಫಾರ್ಮೇಶನ್ ಆಫೀಸರ್ ಇದ್ದಾರೆ, ಇನ್ಫಾರ್ಮೇಶನ್ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಈ ಪ್ರಜಾಪ್ರಭುತ್ವದಲ್ಲಿ ನಾವು ಅನ್ಬೋದು ಈ ಅಭ್ಯರ್ಥಿ ಗೆದ್ದು ಆ ಅಭ್ಯರ್ಥಿ ಗೆದ್ದು ಆ ತರ ಇಲ್ಲ. ಎಲೆಕ್ಷನ್ ಆಗ್ಬಿಟ್ಟು ಚೆನ್ನಾಗಿ ನೋಡಿದ್ರೆ ನಾವೆಲ್ಲ ಗೆದ್ದಂಗೆ, ಪ್ರಜಾಪ್ರಭುತ್ವ ಗೆದ್ದಂಗೆ, ನಮ್ಮ ದೇಶ ಗೆದ್ದಂಗೆ. ಇಷ್ಟು ವರ್ಷ ಎಲ್ಲರೂ ಬಳ್ಳಾರಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಸ್ವೀಪ್ ಅಲ್ಲೂ ತಾವು ಚೆನ್ನಾಗಿ ಕವರ್ ಮಾಡ್ತಾ ಇದ್ದೀರಾ. ಸೊ ಎಲೆಕ್ಷನ್ಸ್ NCMC ಟ್ರೇಡ್ ನ್ಯೂಸ್ ತಾವು ಇದಕ್ಕೆ ನಮ್ಮ ಗೈಡ್ಲೈನ್ಸ್ ಪ್ರಕಾರ, ಸುತ್ತೋಲೆಗಳ ಪ್ರಕಾರ ನಮಗೆ ತಾವು ಕಾಂಪಿಟೇಷನ್ ನೀಡ್ತಾ ಭಾವಿಸ್ತೀನಿ. ಕೊನೆಯದಾಗಿ ಸ್ವೀಪ್ ರಿಲೇಟೆಡ್ ಆಲ್ರೆಡಿ ನಮ್ದು ವೋಟ್ ಟೈಮ್ 76% ವಿಧಾನಸಭೆ ಎಲೆಕ್ಷನ್ಸ್ ವೋಟಿಂಗ್ ಜನ ವೋಟಿಂಗ್ ಮಾಡಿದ್ದಾರೆ. ಇದು ಹೋದ ವಿಧಾನಸಭೆ ಚುನಾವಣೆಯಿಂದ 3.5% ಜಾಸ್ತಿ ಇತ್ತು, ವಿಚ್ ವಾಸ್ ಅಪ್ರಿಷಿಯೇಟೆಡ್. ಅವರು ಕೂಡ ಅದನ್ನ ಶ್ಲಾಘಿಸಿತು. ಆದ್ರೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ 68.5% ವೋಟಿಂಗ್ ಆಗಿದೆ. ಈ ವರ್ಷ ನಾವು 75-80% ಅಂತ ಟಾರ್ಗೆಟ್ ಮಾಡಿದ್ದೀವಿ. ಸೊ ನಮ್ಮೆಲ್ಲರ ಸಹಕಾರದಿಂದ ಮತದಾನದ ಬಗ್ಗೆ ಸ್ವಲ್ಪ ಅರಿವು ಉಂಟು ಮಾಡುವ ತಮ್ಮ ಸಹಕಾರ ನಾನು ಭಾವಿಸ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಫ್ರೀ, ಫೇರ್ ಅಂಡ್ ಪೀಸ್ಫುಲ್ ಎಲೆಕ್ಷನ್ ಮಾಡಿದ್ವಿ. ಸಾಹೇಬರಿಂದ ಅವ್ರಿಗೆ ಅಪೀಲ್ ಮಾಡ್ತಿದ್ದಾರೆ. ಸೊ ಅದನ್ನ ನಾವು ನಡೆಸ್ಕೊಡ್ತಾ ಇದ್ದೀವಿ ಅಂತ. ಯಾವುದು ಕೂಡ ನಮಗೆ ಸೆಕ್ಷನ್ ಕ್ಲಾರಿಟಿ ಇರಬೇಕು. ನಮಗೆ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ 177 ಹೆಚ್ಚಿಗೆ ದ ಕನ್ಸೆಂಟ್ ಆಫ್ ಕ್ಯಾಂಡಿಡೇಟ್ ವಿತೌಟ್ ಕನ್ಸೆಂಟ್ ಆಫ್ ಕ್ಯಾಂಡಿಡೇಟ್ ಬಹಳ ಇಂಪಾರ್ಟೆಂಟ್ ಬಗ್ಗೆ ನಮಗೆ ಗಮನಕ್ಕಿರಲಿ. ಮತ್ತು ಲೀಗಲ್ ಏರಿಯಾ ಕೂಡ ನಾವು ಡೆಫಿನೆಟ್ಲಿ ಯಾವ್ದು ವೆನ್ ಟು ಡಿಕ್ಲೇರ್ ನಮ್ಮ ವಿಧಾನ ಕೂಡ ಡೆಫಿನೆಟ್ಲಿ ಇಂಡಿಯನ್ ಕ್ಲಾರಿಟಿ ಕೊಡ್ತೀವಿ. ಸೊ ಅಲ್ಲಿ ಅವರೆಲ್ಲ ಡಿಟೇಲ್ ಪ್ರೆಸೆಂಟೇಷನ್ ಮಾಡ್ತಾರೆ. ಸೊ ತಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ನಮ್ಮ ಶಾಂತಿಯುತವಾಗಿ, ನಿಷ್ಪಕ್ಷಪಾತವಾಗಿ, ನಿರ್ಭೀತವಾಗಿ ಚುನಾವಣೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೂ ತಾವೆಲ್ಲರೂ ಕೂಡ ನಮಗೆ ಚುನಾವಣೆ ನಡೆಸಲಿಕ್ಕೆ ಸಹಕಾರ ಕೊಡ್ತಿರಂತ. ಮುದ್ರಣ ಮಾಧ್ಯಮ ಮೂಲಕ ಪ್ರಸಾರವಾದ ಜಾಹೀರಾತು, ಪ್ರಿಂಟ್ ಮೀಡಿಯಾ ಅಂತಂದ್ರೆ ಪತ್ರಿಕೆಗಳಿಗೆ ಜಾಹೀರಾತನ್ನು ಪ್ರಕಟಿಸಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷಗಳೇ ಆಗಲಿ, ಕ್ಯಾಂಡಿಡೇಟ್ಸ್ ಆಗಲಿ ಪ್ರೀ ಸರ್ಟಿಫಿಕೇಶನ್ ತಗೊಳ್ಳುವಂತ ಅಗತ್ಯ ಇಲ್ಲ. ಆದ್ರೆ ಆ ಜಾಹೀರಾತಲ್ಲಿ ಸಾಹೇಬ್ರು ಹಾಗೆ ಹೇಳಿದ್ರು, ಏನು ಅಡ್ವರ್ಟೋರಿಯಲ್ ಅನ್ನೋ ಒಂದು ವಿಷಯ. ಯಾಕೆಂತಂದ್ರೆ ಬಹಳಷ್ಟು ಪತ್ರಿಕೆಗಳು ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಅಲ್ಲಿ ಜಾಹೀರಾತು ರೂಪದಲ್ಲಿ ಹಾಕಿರ್ತಾರೆ. ಆದ್ರೆ ಮೇಲ್ಗಡೆ ಅದನ್ನ ಸ್ಪಷ್ಟವಾಗಿ ದಪ್ಪ ಅಕ್ಷರಗಳಲ್ಲಿ ಆ ಪತ್ರಿಕೆಯಲ್ಲಿ ಅದನ್ನ ಜಾಹೀರಾತು ಅಂತ ಅಲ್ಲಿ ಪ್ರಕಟ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಅದು ಪೇಡ್ ನ್ಯೂಸ್ ಆಗಿ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇದು ದಯವಿಟ್ಟು ತಮ್ಮ ಎಲ್ಲದೂ ಕ್ಲಿಯರ್ ಆಗಿ ಗೊತ್ತಿರಲಿ. ಆ ಪತ್ರಿಕೆ ಆ ಪುಟದಲ್ಲಿ, ಅಡ್ವರ್ಟೋರಿಯಲ್ ಪುಟದಲ್ಲಿ ಅದನ್ನ ದಪ್ಪ ಅಕ್ಷರದಲ್ಲಿ ಜಾಹೀರಾತು ಅಂತೇಳಿ ಕಡ್ಡಾಯವಾಗಿ ಪ್ರಕಟಿಸಬೇಕು. ಅವಾಗ ನಾವೇನ್ ಮಾಡ್ತೀವಿ, ಅದನ್ನ ಪೇಡ್ ನ್ಯೂಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಅದನ್ನ ಜಾಹೀರಾತು ಅಂತ ಕನ್ಸಿಡರ್ ಮಾಡಿ ನಾವು ಆ ಪೇಜ್ಗೆ ನಮ್ಮ DIP ರೇಟ್ ಏನಿದೆ ಆ ರೇಟ್ ಅದಕ್ಕೆ ಫಿಕ್ಸ್ ಮಾಡಿ ನೇರವಾಗಿ ಎಕ್ಸ್ಪೆಂಡಿಚರ್ ನ ಬುಕ್ ಮಾಡಿದ್ರೆ ಯಾವುದೇ ನೋಟಿಸ್ ಇಶ್ಯೂ ಮಾಡೋದು. ಯಾರು ಸಹಿತ ಇಂಥ ದುಸ್ಸಾಹಸಕ್ಕೆ ಯಾರು ಕೈ ಹಾಕಿಲ್ಲ. ಹಾಗಾಗಿ ಈ ಸಲ ಸಹಿತ ದಯವಿಟ್ಟು ಅಂತ ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತ ಇದನ್ನ ಈ ಸಬ್ಜೆಕ್ಟ್ ಅನ್ನ ತಮ್ಮಲ್ಲಿ ಹೇಳಿ ಬಯಸ್ತೇನೆ. ಪೇಡ್ ನ್ಯೂಸ್, ಕಾಸಿಗಾಗಿ ಸುದ್ದಿ, ಇದು ಒಂದು ಬ್ಯಾಡ್ ಪ್ರಾಕ್ಟೀಸ್. ಯಾಕೆಂತಂದ್ರೆ ಆ ಮಾಧ್ಯಮಕ್ಕೆ ಒಂದು ಕಳಂಕ ತರುವಂತ ಒಂದು ಅಂಶ ಇದೆ. ಯಾಕೆಂತಂದ್ರೆ
ಈ ಪೇಡ್ ನ್ಯೂಸ್ ಯಾವ ರೀತಿ ಇರ್ತದೆ ಅಂತೇಳಿ ಇದನ್ನ ನಾನು ಡಿಸೈಡ್ ಮಾಡಿಲ್ಲ ಅಥವಾ ಜಿಲ್ಲಾಡಳಿತ ಡಿಸೈಡ್ ಮಾಡಿಲ್ಲ. ಇದನ್ನ ತಮ್ಮೆಲ್ಲರೂ ಇರುವಂತ ಒಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಕೊಟ್ಟಿರುವಂತ ಇದು ವಿಷಯ ಯಾವ ರೀತಿ ಯಾವುದನ್ನ ನಾವು ಪೇಡ್ ನ್ಯೂಸ್ ಅಂತ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿ ಅವರು ಅದನ್ನ ಹೇಳ್ತಾರೆ. ಯಾವ ರೀತಿ ಇರ್ತದೆ, ಒಂದೇ ಸಮಯದಲ್ಲಿ ವಿವಿಧ ಲೇಖಕರ ಹೆಸರಿನಲ್ಲಿ ಹಲವಾರು ಪತ್ರಿಕೆಗಳಲ್ಲಿ ಏಕತರನಾದ ವಸ್ತು ವಿಷಯ ಹಾಗೂ ಛಾಯಾಚಿತ್ರಗಳೊಂದಿಗೆ ವರದಿ ಅಥವಾ ಲೇಖನ ಪ್ರಕಟ. ಒಂದೇ ಸಮಯದಲ್ಲಿ ವಿವಿಧ ಲೇಖಕರ ಹೆಸರಿನಲ್ಲಿ ಏಕತರನಾದ ವಸ್ತು ವಿಷಯ ಹಾಗೂ ಛಾಯಾಚಿತ್ರಗಳೊಂದಿಗೆ ವರದಿ ಅಥವಾ ಲೇಖನ ಪ್ರಕಟ. ಹಲವಾರು ಪತ್ರಿಕೆಗಳ ಸಾಮ್ಯ ಪುಟಗಳಲ್ಲಿ ಅಂದ್ರೆ ಒಂದೇ ರೀತಿ ಪೇಜ್ಗಳಲ್ಲಿ ಅಭ್ಯರ್ಥಿ ಗೆಲ್ಲುವಂತ ಸಾಧ್ಯತೆ ಇದೆ, ಇಂಥ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆ ಅಂತೇಳಿ ಅವ್ರನ್ನ ಹೊಗಳಿ ಬರುವಂತ ಒಂದು ಲೇಖನ. ನೆಕ್ಸ್ಟ್, ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿ ಒಬ್ರು ಇಂಥ ಸಮುದಾಯದ ಹೆಚ್ಚಿನ ಇವರಿಗೆ ಒಲವಿದೆ, ಇಂಥ ಸಮುದಾಯದ ಬಗ್ಗೆ ಇವರಿಗೆ ಜಾಸ್ತಿ ಒಲವಿದೆ, ಹಾಗಾಗಿ ಇವ್ರಿಗೆ ಗೆದ್ದೇ ಗೆಲ್ತಾರೆ, ಇಂಥವ್ರಿಗೆ ಇಂಥ ಸಮುದಾಯದ ಬಲ ಇಲ್ಲ, ಹಾಗಾಗಿ ಇಂಥವ್ರು ಸೋಲ್ತಾರೆ. ಈ ರೀತಿ ವರದಿಗಳನ್ನ ದಯವಿಟ್ಟು ಪ್ರಕಟಿಸಬೇಡಿ. ಇದನ್ನು ಕೂಡ ಅದು ವೈಲೇಷನ್ ಆಗ್ತದೆ.